ನಮಸ್ತೆ. ಇವತ್ತು ಹಾಲಿನಿಂದ ರಸಗುಲ್ಲ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮನೆ ಇರೋ ಇದನ್ನೇ ಹಾಕಿ ಮಾಡ್ಬೋದು. ಇದಕ್ಕೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ತಗೊಂಡಿದ್ದೀನಿ ನಾನು. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕಿದ್ದೀನಿ. ಹಾಲು ಚೆನ್ನಾಗಿದೆ, ಈ ರೀತಿ ಉಕ್ಕಿ ಬಂದಮೇಲೆ ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಂಬೆ ರಸ ಹಾಕಿದ್ಮೇಲೆ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಬೇಕು, ಆವಾಗ ಒಡೆಯುತ್ತೆ ಹಾಲು. ಅಕಸ್ಮಾತ್ ಒಡೆದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನಿಂಬೆ ರಸ ಸೇರಿಸಿದ್ರಾಯ್ತು. ಈ ರೀತಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುದಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಈ ರೀತಿ ಆದಮೇಲೆ ಒಂದು ಬಟ್ಟೆಗೆ ಶೋಧಿಸ್ಕೊಬೇಕು. ಇವಾಗ ನೋಡಿ ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ನಿಂಬೆ ರಸ ಹೋಗೋವರೆಗೂ ತೊಳಿಬೇಕು ನಾವು. ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಡಬೇಕು. ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು. ಇವಾಗ ಇದಕ್ಕೆ 1.5 ಕಪ್ ಆಗೋಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. 1.5 ಕಪ್ಪೇ ನೀರು ಸೇರಿಸ್ತಾ ಇದ್ದೀನಿ. ಇದು ಜಾಸ್ತಿ ಪಾಕ ಬರೋದು ಬೇಕಿಲ್ಲ. ನೋಡಿ ಇವಾಗ ಈ ರೀತಿ ರೆಡಿಯಾಗಿದೆ. ಇದನ್ನು ಲೋ ಫ್ಲೇಮಲ್ಲೇ ಕುದಿಯೋಕ್ಕೆ ಬಿಡಬೇಕು. ಇದನ್ನು ಒಂದು ಪ್ಲೇಟಿಗೆ ಹಾಕಿ ಈ ರೀತಿ ಪುಡಿ ಮಾಡಿ ಅಂಗೈಯಿಂದನೇ ಸ್ವಲ್ಪ ಮ್ಯಾಶ್ ಮಾಡಬೇಕು ಚೆನ್ನಾಗಿ. ಈ ರೀತಿ ಒಂದು 5 ನಿಮಿಷನಾರ ನಾದಬೇಕು. ಈ ರೀತಿ ಆವಾಗ ಚೆನ್ನಾಗಿ ಉಂಡೆ ಕಟ್ಟಕ್ಕೆ ಬರುತ್ತೆ. ಈ ರೀತಿ ಮಾಡೋದ್ರಿಂದ ನೋಡಿ ಈ ರೀತಿ ಆಗಬೇಕು. ಇದಕ್ಕೆ ನಾನು ಏನೂ ಹಾಕಿಲ್ಲ, ಅದಷ್ಟೇ ಹಾಕಿರೋದು. ಇವಾಗ ಸಣ್ಣ ಸಣ್ಣ ಉಂಡೆ ಮಾಡಬೇಕು. ಪಾಕಕ್ಕೆ ಹಾಕಿದಾಗ ಡಬಲ್ ಆಗುತ್ತೆ. ನಾನು ಜಾಸ್ತಿ ತಗೊಂಡಿಲ್ಲ, ಹಾಲು ಅರ್ಧ ಲೀಟ್ರ್ ತಗೊಂಡಿರೋದ್ರಿಂದ ಪನ್ನೀರ್ ಅಷ್ಟೇ ಬಂದಿರೋದು, ಜಾಸ್ತಿ ಇಲ್ಲ. ಇವಾಗ ನೋಡಿ ಸಕ್ಕರೆ ಪಾಕ ರೆಡಿಯಾಗಿದೆ. ಪಾಕ ಬರೋದೇನು ಬೇಕಿಲ್ಲ, ಈ ರೀತಿ ಇದ್ದರೆ ಸಾಕು. ಇದನ್ನೆಲ್ಲ ಹಾಕಿ ಒಂದು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಬಿಡಬೇಕು ಬೇಯಕ್ಕಿದ್ದಕ್ಕೆ. ಒಂದು 10 ನಿಮಿಷ ಬೇಯ್ದಮೇಲೆ ನೋಡಿರಿ ಈ ರೀತಿ ರೆಡಿಯಾಗಿದೆ. ಈ ರೀತಿ ಜ್ಯೂಸಿಯಾಗಿ ಬಂದಿರುತ್ತೆ, ಚೆನ್ನಾಗಿರುತ್ತೆ. ತೋರಿಸ್ತಾ ಇದೆ ನೋಡಿ.